ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಇವಾಗ ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಊಟ ಎಲ್ಲ ಮುಗೀತು. ಬೆಳಗ್ಗೆ ಪೂಜೆ ಮತ್ತು ಬನ್ನಿ ಮರದ ಪೂಜೆ ಎಲ್ಲ ಕೂಡ ಮುಗೀತು. ಸಂಜೆ ಟೈಮಲ್ಲಿ ಮೈಸೂರಲ್ಲಿ ಅಂಬಾರಿ ಬರುತ್ತೆ, ಹಂಗಾಗಿ ನೋಡ್ಕೊಂಡು ಬಂದ್ರಾಯ್ತು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಹಂಗಾಗಿ ಎಲ್ಲರೂ ಹೊರಟಿವಿ. ನಾವು ಹೋಗೋಷ್ಟರಲ್ಲಿ ಅಂಬಾರಿ ಕೂಡ ಮಿಸ್ ಆಗಿಬಿಟ್ಟಿತ್ತು. ಪ್ರತಿ ವರ್ಷ 4:15 ಹಂಗೆ ಅಂಬಾರಿ ಹೊರಡ್ತಾ ಇತ್ತು. ಈ ಸರಿ ಸ್ವಲ್ಪ ಲೇಟ್ ಆಯಿತು. ಲೇಟ್ ಆಗುತ್ತೆ ಅಂತ ನಾವು ಕೂಡ ಮನೆಯಲ್ಲಿ ಬಿಡೋದು ಸ್ವಲ್ಪ ಲೇಟ್ ಆಯಿತು. ಹಂಗಾಗಿ ತುಂಬ ಈ ಸರಿ ಮಿಸ್ ಮಾಡ್ಕೊಂಡ್ವಿ. ನಾವು ಪ್ರತಿ ವರ್ಷ ಕೂಡ ನೋಡ್ತಾ ಇದ್ವಿ. 3 ವರ್ಷ ಹೋಗಿದ್ವಿ. 3 ವರ್ಷನೂ ಕೂಡ ಅಂಬಾರಿ ಉತ್ಸವ ಕಂಡಿತ್ತು. ಈ ವರ್ಷ ಮಿಸ್ ಮಾಡ್ಕೊಂಡ್ವಿ ತುಂಬಾ. ಪರವಾಗಿಲ್ಲ ಬಿಡು, ಹೋಗಲಿ ಅಂತ ಅಲ್ಲೇ ಸುತ್ತಮುತ್ತ ಇರೋ ಪ್ಲೇಸಸ್ಗಳನ್ನೆಲ್ಲ ನೋಡಿದ್ವಿ, ಲೈಟಿಂಗ್ಸ್ ನೋಡಿದ್ವಿ. ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಅದೆಲ್ಲ ತಿನ್ಕೊಂಡ್ವಿ ಸಂಜೆ ಟೈಮಲ್ಲಿ. ಬಿಸಿ ಬಿಸಿ ಕಾರ್ನು ಬಾಯಲ್ಲಿಟ್ಟರೆ ತುಂಬಾ ಸ್ಪೈಸಿ, ತುಟಿ ಎಲ್ಲ ಉರಿತಾ ಇದ್ವು. ಅಷ್ಟು ಬಿಸಿ ಬಿಸಿ ಖಾರ ತಿಂತಾ ಇದ್ದರೆ ಹಂಗೆ ಅನಿಸುತ್ತೆ ಅಲ್ವಾ. ಹಂಗೆ ಲೈಟಿಂಗ್ಸ್ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರಾತ್ರಿ. ಅದರಲ್ಲಿ ಒಂದೊಂದು ಲೈಟಿಂಗ್ಸ್ ಆನ್ ಆಗಿರಲಿಲ್ಲ. ಲೈಟಿಂಗ್ಸು ಆನ್ ಆಗಿತ್ತು. ಸರಿ ದಸರಾದಲ್ಲಿ ಅರಮನೆ ಒಳಗಡೆ ಬಿಟ್ಟಿದ್ರು. ಈ ಟೈಮಲ್ಲಿ ಈ ವರ್ಷ ಅರಮನೆ ಒಳಗಡೆ ಬಿಡಲಿಲ್ಲ, ಗೊತ್ತಿಲ್ಲ ಯಾಕಂತ. ಇವಾಗ ನನ್ನ ಮಕ್ಕಳು ಸೊಸೆ ಅವ್ರಿಗೂ ಅದು ಬೇಕು, ಆಟ ಸಾಮಾನು ಕಾಣ್ತಾ ಇದ್ರೆ ಅದು ಬೇಕು ಇದು ಬೇಕು ಅಂತ ಇದ್ದರು. ಅವ್ರಿಗೂ ಒಂದೆರಡು ಆಟ ಸಾಮಾನು ಎಲ್ಲ ಕೊಡಿಸ್ಕೊಂಡು ನಾವು ಹಂಗೆ ಲೈಟಿಂಗ್ಸ್ನೆಲ್ಲ ನೋಡಿಕೊಂಡು ಹಂಗೆ ಮನೆಗೆ ಹೊರಟ್ರಾಯ್ತು. ತುಂಬ ಜನ, ತುಂಬ ಅಂದರೆ ತುಂಬ ರಶ್ಶು, ಕ್ರೌಡು ಹಂಗೆ ಇತ್ತು. ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದೆ ಅಂತ. ಹಾಗೆ ನಾವು ಎಲ್ಲ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಏನೋ ಸ್ನ್ಯಾಕ್ಸ್ ಅದು ತಿನ್ಕೊಂಡು ಮನೆಗೆ ಹೊರಟ್ರಾಯ್ತು ಅಂತ ಹೊರಡ್ತಾ ಇದ್ದೀವಿ. ಇವಾಗ ನೋಡ್ತಾ ಇರ್ಬೋದು ಹಾಗೆ ನಾನು ಒಂದೆರಡು ಕ್ಲಿಪ್ಪಿಂಗ್ಸ್ ತಗೊತಾ ಇದ್ದೀನಿ ಲೈಟಿಂಗ್ಸ್ದು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿರಿ, ಮರಕ್ಕೆಲ್ಲ ಹಾಕಿರೋದು. ನೈಟೇ ಚೆನ್ನಾಗಿ ಕಾಣೋದು ಲೈಟಿಂಗ್ಸು. ನೋಡ್ತಾ ಇರ್ಬೋದು, ಇದು ಸರ್ಕಲಲ್ಲಿ ಫ್ಲವರ್ದು. ಇಲ್ಲೇ ಸೈಡ್ ಬಂದರೆ ಒಂದು ರಥ, ಇದು ತೇರು ಆ ಥರದ್ದು ಲೈಟಿಂಗ್ಸು. ಕಣ್ಣು 2 ಸಾಲದಷ್ಟು ಚೆನ್ನಾಗಿತ್ತು ಲೈಟಿಂಗ್ಸ್ ನೋಡೋಕ್ಕೆ. ಹಾಗೆ ನೋಡಿ ಮುಂದ್ಗಡೆ ಇನ್ನೂ ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸಪೋರ್ಟ್ ಮಾಡಿ. ಇನ್ನೂ ಹೊಸ ವಿಡಿಯೋಗಳನ್ನು ಹಾಕ್ತೀನಿ. ಹೀಗೆ ಇರಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.